Hello, my dear students and parents. So, ಈ ವರ್ಷದ್ದು ಕೌನ್ಸಿಲಿಂಗಲ್ಲಿ ದ ಮೋಸ್ಟ್ ಆಸ್ಟ್ ಕ್ವೆಶನ್ ಇಸ್ ಸಿ ಎಸ್ ತಗೊಂಡ್ರೆ ಸೇಫಾ, ಏನು ಫ್ಯೂಚರು, ಇದು ತಗೋಬೇಕೋ ಬೇಡವೋ. ಐ ಥಿಂಕ್ ದಿಸ್ ಇಸ್ ಅ ಕಾಮನ್ ಕ್ವೆಶನ್. ಅಟ್ಲೀಸ್ಟ್ 80% ಆಫ್ ದ ಸ್ಟೂಡೆಂಟ್ಸ್ ಇದ್ದೇ ಇರುತ್ತೆ, ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ಗೆ. ಸೊ ಈ ವಿಡಿಯೋಲಿ ನಾನು ಏನೇನು ಕವರ್ ಮಾಡ್ತೀನಿ ಅಂದರೆ, ಸಿ ಎಸ್ ಜಾಬ್ ತಗೊಂಡು ಯಾವ ಥರ ಇರ್ಬೋದು ಫ್ಯೂಚರು ಒಂದದು. ಸೆಕೆಂಡ್ ಥಿಂಗ್, ಡಿಫ್ರೆನ್ಸ್ ಬಿಟ್ವೀನ್ ಬಿ ಟೆಕ್, ಬಿ ಸಿ ಎ, ಬಿ ಎಸ್ ಡಿಗ್ರೀಸ್. ಬಿಕಾಸ್ ನಾನು ಲಾಸ್ಟ್ ವೀಡಿಯೋಲಿ ಲೈಕ್ ಯಾವ ರ್ಯಾಂಕ್ಗೆ ಏನೇನು ಸಿಗ್ಬೋದು ಅಂತ ಹೇಳಿದಾಗ ಎಷ್ಟೊಂದು ಜನ ಲೈಕ್ ಡಿಮೋಟಿವೇಟೆಡ್ ಆದರು. ಸರ್ ರ್ಯಾಂಕ್ ಕಮ್ಮಿ ಬಂದಿದೆ, ಬಟ್ ನಂಗೆ ತುಂಬ ಡಿಮೋಟಿವೇಶನ್ ಆಗ್ತಾಯಿದೆ ಅಂತ. ಸಿ ಒನ್ ಥಿಂಗ್ ಯು ಹ್ಯಾವ್ ಟು ಬಿ ಲೈಕ್ ಕ್ಲಿಯರ್ ಇಸ್, ನನಗೆ ಯಾರಾದರೂ ತಂಗಿ ಅಥವಾ ತಮ್ಮ ಇದ್ದಿದ್ರು, ಐ ವುಡ್ ಹ್ಯಾವ್ ಟೋಲ್ಡ್ ದ ಸೇಮ್ ಥಿಂಗ್. ಐ ಶುಡ್ ನಾಟ್ ಲೈಕ್ ನಾನು ನಿಮಗೆ ತಪ್ಪು ಹೇಳೋದು ಕರೆಕ್ಟ್ ಅಲ್ಲ. ಸೊ ಏನು ರಿಯಾಲಿಟಿ ಇದೆ ಅದನ್ನೇ ಹೇಳ್ತೀನಿ. ಸೊ ಹೌ ಟು ಓವರ್ಕಮ್ ಇಟ್ ಆರ್ ಹೌ ಟು ಮ್ಯಾನೇಜ್ ಇಟ್, ಹೌ ಟು ಮೇಕ್ ದಿ ಬೆಸ್ಟ್ ಆಫ್ ಯುವರ್ ಫ್ಯೂಚರ್, ಅದಕ್ಕೂ ಸಪೋರ್ಟ್ ಮಾಡ್ತೀವಿ. ಬಟ್ ದಿಸ್ ಇಸ್ ದಿ ರಿಯಾಲಿಟಿ, ಯು ಶುಡ್ ಆಲ್ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಸೊ ಕಮಿಂಗ್ ಟು ದಿ ಫಸ್ಟ್ ಪಾಯಿಂಟ್, ಸಿ ಎಸ್ ಸಿ ಜಾಬ್ಸ್ ಯಾವ ಥರ ಇರುತ್ತೆ ಯೂಶ್ವಲಿ ಅಂದರೆ, ದೆರ್ ಆರ್ ಟೂ ಟೈಪ್ಸ್ ಆಫ್ ಸಿ ಎಸ್ ಜಾಬ್ಸ್. ಒಂದೇನು ಸರ್ವಿಸ್ ಬೇಸ್ಡ್ ರೋಲ್ಸ್ ಇದೆ. ಮೆಜಾರಿಟಿ 80% ಆಫ್ ದ ಪ್ಲೇಸ್ಮೆಂಟ್ಸ್ ಹ್ಯಾಪನ್ಸ್ ಇನ್ ಸರ್ವಿಸ್ ಬೇಸ್ಡ್ ಆಫ್ ಕಂಪ್ನೀಸಲ್ಲಿ. ಫಾರ್ ಎಕ್ಸಾಂಪಲ್ ಏನು ಟಿ ಸಿ ಎಸ್, ವಿಪ್ರೋ, ಇನ್ಫೋಸಿಸ್, ಮೈಂಟ್ರಿ, ಈ ಥರ ಕಂಪ್ನೀಸಲ್ಲಿ ಆವ್ರೇಜ್ ಪ್ಯಾಕೇಜ್ ಏನಿರುತ್ತೆ 4 ಸ್ಟಾರ್ಟ್ ಆಗ್ಬೋದು. 6 lakh, ಇನ್ನೊಂದು ಕೆಲವು ಪ್ರೊಫೈಲ್ಸ್ಗೆ 6-7 lakh ಸಿಕ್ಕೊಡ್ತಾರೆ. ಸೊ ಪ್ಯಾಕೇಜ್ ಯಾವ ಥರ ಇರುತ್ತೆ ಅಂದರೆ 4 to 7 lakhs ಆನಮ್ ಇರುತ್ತೆ. ಓಕೆನಾ? ಸೊ ದಿಸ್ ಈಸ್ ಒನ್ ಟೈಪ್ ಆಫ್ ಸಿ ಎಸ್ ಜಾಬ್ ವಿಚ್ ಇಸ್ ಮೆಜಾರಿಟಿ. ಇನ್ನೊಂದು ಟೈಪ್ ಆಫ್ ಸಿ ಎಸ್ ಜಾಬ್ಸ್ ಏನಂದರೆ ಪ್ರಾಡಕ್ಟ್ ರೋಲ್ಸ್. ಇದು ಟಾಪ್ 20% ಸ್ಟೂಡೆಂಟ್ಸ್ಗಷ್ಟೇ ಪ್ರಾಡಕ್ಟ್ ರೋಲ್ಸ್ ಸಿಗೋದು. ದೇ ಹ್ಯಾವ್ ಟು ಬಿ ರಿಯಲಿ ಗುಡ್ ಇನ್ ಸಿ ಎಸ್, ಸ್ಕಿಲ್ಸ್ ಇರಬೇಕು. ನಥಿಂಗ್ ಮ್ಯಾಟರ್ಸ್ ಫಾರ್ ದೀಸ್ ಕಂಪ್ನೀಸ್. ನೀವು ಯಾವ ಡಿಗ್ರಿ, ಯಾವ ಕಾಲೇಜು ಅಂತಲೂ ಮ್ಯಾಟ್ರ್ ಆಗಲ್ಲ, ಆ್ಯಸ್ ಲಾಂಗ್ ಆಸ್ ಯು ಆರ್ ರಿಯಲಿ ಗುಡ್, ಇಫ್ ಯು ಕ್ಯಾನ್ ಡೂ ದ ಜಾಬ್ ರಿಕ್ವೈರ್ಡ್ ಅಂತ. ಓಕೆನಾ? ಸೊ ಇದು ಯಾವ ಕಂಪ್ನೀಸು, ಲೆಚ್ಚೆ ಊಬರು, ಗೂಗಲ್ಲು, ಫ್ಲಿಪ್ಕಾರ್ಟು, ಅಮೆಝಾನು, ಸ್ವಿಗ್ಗಿ, ಈ ಥರ ಕಂಪ್ನೀಸ್. ಇವ್ರದ್ದೇನಿರುತ್ತೆ ಪ್ಯಾಕೇಜು ಆಲ್ಮೋಸ್ಟ್ ಲೈಕ್ 12 to 18 lakhs ಪ್ಯಾಕೇಜ್ ಇರುತ್ತೆ. ಸೊ ದಿಸ್ ಈಸ್ ದಿ ಬಿಗ್ ಡಿಫರೆನ್ಸ್. ಏನು ಒಂದು ಸರ್ವಿಸ್ ರೋಲ್ ಬೇಸ್ಡ್ ಜಾಬ್ಸು, ಅಲ್ಲಿ ಏನು ಮಾಡ್ತೀರಾ ನೀವು ಅಂದರೆ, ದೆರ್ ವಿಲ್ ಬಿ ಪ್ರಾಡಕ್ಟ್ಸ್, ಅದನ್ನು ಸಪೋರ್ಟು ಅಥವಾ ಮೇಂಟೆನೆನ್ಸು, ಈ ಥರ ರೋಲ್ಸಲ್ಲಿ ನಿಮ್ಮನ್ನು ಅಸೈನ್ ಮಾಡ್ತಾರೆ. ಇಲ್ಲೇನು ಮಾಡ್ತೀರಾ ನೀವು, ನೀವೇ ಡೆವಲಪ್ ಮಾಡ್ತೀರಾ. ಯು ಆರ್ ಇನ್ ಚಾರ್ಜ್ ಆಫ್ ಬಿಲ್ಡಿಂಗ್ ದಟ್ ಪ್ರಾಡಕ್ಟ್ ಫ್ರಮ್ ಸ್ಕ್ರ್ಯಾಚ್ ಇರ್ಬೋದು, ಎಕ್ಸ್ಪ್ಯಾಂಡ್ ಮಾಡೋದಿರ್ಬೋದು, ಆ ಥರ. ಸೊ ದಿಸ್ ಈಸ್ ದಿ ಲೈಕ್ ಒನ್ ಮೇನ್ ಡಿಫ್ರೆನ್ಸ್. ಸೊ ಈಗ ಯಾವ ಜಾಬ್ ಸೇಫು, ಯಾವ ಜಾಬ್ ಸೇಫ್ ಅಲ್ಲ, ಸಿ ಎಸ್ ಸೇಫಾ ಅಂತ ನೀವು ಕೇಳ್ತಾ ಇದ್ರೆ, ಸಿ ದಿಸ್ ಈಸ್ ವೇರ್ ದಿ ಡಿಫ್ರೆನ್ಸ್ ಲೈಸ್. ಈ ಜಾಬ್ಸ್ಗೆ ಏನಾಗ್ತಾ ಇತ್ತು ಅಂದರೆ, ಆಲ್ಮೋಸ್ಟ್ ಈ ಕಂಪ್ನೀಸ್ ನಿಮ್ಮನ್ನು ತಗೊಂಡು ಸ್ಟೂಡೆಂಟ್ಸ್ನ 3 months ಟ್ರೈನಿಂಗ್, 6 months ಟ್ರೈನಿಂಗ್ ಮಾಡ್ತಾಯಿದ್ರು. ಬಿಕಾಸ್ ಏನಕ್ಕೆ, ಲೈಕ್ ಗ್ರ್ಯಾಜುಯೇಟ್ ಮಾಡಿ ನೀವು ಡಿಗ್ರಿ ಇಟ್ಕೊಂಡು ಹೋದ್ರೂ ನಿಮಗೆ ಲೈಕ್ ಸ್ಕಿಲ್ಸ್ ಇರ್ತಿರಲಿಲ್ಲ. ಸೊ ಅದರಿಂದ ಏನಾಗ್ತಾಯಿತ್ತು, ನಿಮ್ಮ ಡೈರೆಕ್ಟಾಗಿ ಜಾಬ್ ಕೊಟ್ಟರೆ ಯು ವುಡಂಟ್ ಹ್ಯಾವ್ ಡನ್ ಇಟ್. ಲೈಕ್ ಈ ಥರ ಎಂಪ್ಲಾಯಬಿಲಿಟಿ ಚಾಲೆಂಜ್ ಅಂತ ಏನಿದೆ, ಸೊ ಅದಕ್ಕೋಸ್ಕರ ಅವ್ರು ಟ್ರೈನ್ ಮಾಡ್ತಾಯಿದ್ರು ಸ್ಟೂಡೆಂಟ್ಸ್ನ ತಗೊಂಡು. ಗಿವನ್ ನಾವು AI ಸಿಚುವೇಶನ್ ನೋಡಿದ್ರೆ, ನಾವು ಸ್ಟೂಡೆಂಟ್ಸಿಗೆ 3 months ಟ್ರೈನಿಂಗ್ ಮಾಡಿ ಆಮೇಲೆ ದೇ ವಿಲ್ ಬಿ ಕೇಪಬಲ್ ಆಫ್ ಟೇಕಿಂಗ್ ಅಪ್ ಪ್ರಾಜೆಕ್ಟ್ಸ್ ಅನ್ನೋದು. ವೈ ಡೋಂಟ್ ಬಿ ಟ್ರೈನ್ AI ಅಂತ ಯೋಚನೆ ಮಾಡ್ಬೋದು ಅಲ್ಲ. ಈ ಬಿಗ್ ಕಂಪನೀಸು ನಾವು ಸ್ಟೂಡೆಂಟ್ಸ್ನ ತಗೊಂಡು ಅವ್ರಿಗೆ ಎಂಡ್ ಟು ಎಂಡ್ ಟ್ರೈನ್ ಮಾಡಿ, ಬಿಕಾಸ್ ಅವ್ರು ಕಾಲೇಜಲ್ಲಿ ಕಲ್ತಿರೋದೇ ಒಂದಿರುತ್ತೆ, ಆ್ಯಂಡ್ ವಾಟ್ ಯು ವಿಲ್ ಬಿ ನೀಡೆಡ್ ಇನ್ ಡೂಯಿಂಗ್ ದಟ್ ಜಾಬ್ ಇನ್ ಅ ಕಂಪ್ನಿ ಈಸ್ ಡಿಫ್ರೆಂಟ್. ಸೊ ಆ ಥರ ಟ್ರೈನ್ ಮಾಡೋ ಬದಲು AI ಯಾಕೆ ಯೂಸ್ ಮಾಡಬಾರ್ದು ಅಂತ, ದ್ಯಾಟ್ ಈಸ್ ವೇರ್ ಯುವರ್ ಚಾಲೆಂಜ್ ಈಸ್. ಸರ್ವೀಸ್ ರೋಲ್ಸ್ ಆರ್ ಆಲ್ರೆಡಿ ಬೀಯಿಂಗ್ ರೀಪ್ಲೇಸ್ ಬೈ AI. ನೀವೇನು ಬೇಸಿಕ್ ಕಲ್ತ್ಕೊಂಡು ಅಲ್ಲೋಗಿ ಟ್ರೈನಿಂಗ್ ಕಲ್ತ್ಕೊಂಡು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಥರ ವರ್ಕ್ AI ಈಸ್ ಏಬಲ್ ಟು ಡೂ ಇಟ್ ಆನ್ ಇಟ್ಸ್ ಓನ್. ಬಟ್ ಅದೇ ಈ ಸೈಡ್ ಬಂದರೆ ಪ್ರಾಡಕ್ಟ್ ರೋಲ್ಸಲ್ಲಿ ಏನು ಡಿಫ್ರೆನ್ಸು ಅಂದರೆ, ದ ಪರ್ಸನ್ ಹೂ ಈಸ್ ಯೂಸಿಂಗ್ AI ಈಸ್ ಬಿಕಮಿಂಗ್ 2 times 3 times ಮೋರ್ ಎಫಿಷಿಯಂಟ್. ಒಂದು ಪ್ರಾಜೆಕ್ಟ್ನ ಏನಾದರೂ ಲೆಚ್ಚೆ 2 weeks ತೊಗೋತಾ ಇದ್ದರೆ, ವಿತ್ AI ದೀಸ್ ಕೈಂಡ್ ಆಫ್ ಇಂಜಿನಿಯರ್ಸ್ ಆರ್ ಏಬಲ್ ಟು ಡೂ ಇಟ್ ಇನ್ 3 days ಆರ್ ಸೊ. ಸೊ ಇವರು ಅದನ್ನು ಲೆವರೇಜ್ ಮಾಡಿಕೊಂಡು ಇವ್ರ ಪ್ಯಾಕೇಜಸ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್. ವೆರಾಸ್ ಈ ಸರ್ವಿಸ್ ಬೇಸ್ಡ್ ರೋಲ್ಸಲ್ಲಿ ಏನಾಗುತ್ತೆ, ಯಾವಾಗಲೂ ನಿಮಗೆ ಟೆನ್ಷನ್ ಇರುತ್ತೆ, ಡೌಟ್ ಇರುತ್ತೆ, ನನ್ನ ಜಾಬ್ ಸೇಫಾ, ಆಟೋಮೇಟ್ ಆಗೋಗುತ್ತಾ, ಈ ಥರ. ಸೊ ದಿಸ್ ಈಸ್ ದಿ ಟುಡೇಸ್ ರಿಯಾಲಿಟಿ. ಅಗೇನ್ ನಾನು ಯಾರಿಗೂ ಡಿಮೋಟಿವೇಟ್ ಮಾಡಬೇಕು ಅಂತಲೂ ಇಲ್ಲ, ಲೈಕ್ ದಿಸ್ ಈಸ್ ದಿ ರಿಯಾಲಿಟಿ. ನೀವು ಇದನ್ನು ಅರ್ಥ ಮಾಡಿಕೊಂಡು ಯಾವ ಥರ ಮುಂದೆ ಬರ್ತೀರಾ ಅನ್ನೋದಕ್ಕೆ, ಹೌ ಕ್ಯಾನ್ ಯು ಆಲ್ಸೋ ಕಮ್ ಫಾರ್ವರ್ಡ್, ಹೌ ಕ್ಯಾನ್ ಯು ಫಿಗರ್ ಔಟ್ ಬೆಸ್ಟ್ ಆಪ್ಷನ್ಸ್ ಅನ್ನೋದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಇದು ರಿಯಾಲಿಟಿ ಗೊತ್ತಾಯ್ತಲ್ಲ ನಿಮಗೆ. ಸೊ ಸಿ ಎಸ್ ಆ ಜಾಬ್ಸ್ಗೆ ನೀವು ಯಾವ ಥರ ರೀಚ್ ಆಗ್ಬೋದು ಅಂದರೆ, ದೆರ್ ಆರ್ 3 different paths. ಒಂದೇನು BE BTech, ಲೈಕ್ ಮೆಜಾರಿಟಿ ಆಫ್ ಯು ವಿಲ್ ನೋ ಆ್ಯಂಡ್ ಯು ವಿಲ್ ಬಿ ಟಾರ್ಗೆಟಿಂಗ್ ಫಾರ್ BE BTech ಡಿಗ್ರೀಸ್, ಕರೆಕ್ಟಾ?
ಸೆಕೆಂಡ್ ಇಸ್ BCA, ಅನದರ್ ಆಪ್ಷನ್. ಎಷ್ಟೊಂದು ಜನ BCAನ ಲೈಕ್ BTech ಮುಂದೆ BCA ಅಂತ ಲೈಕ್ ಇಟ್ಸ್ ಟ್ರೀಟೆಡ್ ವೆರಿ ವೆರಿ ಇನ್ ಅ ಸ್ಮಾಲ್ ವೇ. ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರಿಗೆ ಯಾವ್ದು ಮ್ಯಾಟ್ರ್ ಆಗುತ್ತೆ ಅಂತ. ದೆನ್ ಯು ಹ್ಯಾವ್ ಲೈಕ್ ನ್ಯೂ BS ಡಿಗ್ರೀಸ್, BSc ಡಿಗ್ರೀಸ್ ಎಲ್ಲದನ್ನು ಒನ್ ಬೈ ಒನ್ ಹೋಗೋಣ. ಸೊ BTech ನಿಮಗೆ ಗೊತ್ತು. ಸಿ ದೆರ್ ಇಸ್ ನಾಟ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ BTech. VTU ಬೇಸ್ಡ್ ಕಾಲೇಜಸ್, ಆಟೋನಮಸ್ ಬೇಸ್ಡ್ ಕಾಲೇಜಸ್ ನಿಮ್ಗೆ BE ಡಿಗ್ರಿ ಕೊಡ್ತಾರೆ. ಯೂನಿವರ್ಸಿಟೀಸ್ ಲೈಕ್ PS, ಮಣಿಪಾಲ್ ಈ ಥರದವರು BTech ಡಿಗ್ರಿ ಕೊಡ್ತಾರೆ. ಓನ್ಲಿ ಯೂನಿವರ್ಸಿಟೀಸ್ ಕ್ಯಾನ್ ಗಿವ್ ಯು BTech ಡಿಗ್ರಿ. ಸೊ ದೀಸ್ ಟು ಹೈ ಎಂಡ್ ಹೋಗಬೇಕು ನೀವು ಅಂದರೆ ಯು ಹ್ಯಾವ್ BTech ಇನ್ IISc, BTech ಆ್ಯಂಡ್ MTech ಇನ್ IIITB. ಇದೊಂಥರ ಲೈಕ್ ಸೂಪರ್ ಡೂಪರ್ ಕೋರ್ಸಸ್, ನಾಟ್ ಎವ್ರಿ ಒನ್ ಕ್ಯಾನ್ ಗೆಟ್. ಸೊ ಇಟ್ಸ್ ವೆರಿ ವೆರಿ ಹಾರ್ಡ್, ಲೈಕ್ IIT ಥರ ಡಿಫಿಕಲ್ಟಿ ಇರುತ್ತೆ. ಮೆಜಾರಿಟಿ ಸ್ಟೂಡೆಂಟ್ಸ್ ಇಲ್ಲಿ ಹೋಗ್ತೀರಾ, ವೆರಿ ವೆರಿ ಫ್ಯೂ ವಿಲ್ ಗೆಟ್ ಇನ್ ಟು ದಿಸ್, ಬಟ್ ಇಫ್ ಯು ಗೆಟ್ ದಿಸ್ ಇಟ್ಸ್ ರಿಯಲಿ ರಿಯಲಿ ಗುಡ್. ನಾವು BCA ಏನಾಗುತ್ತೆ, ಸಿ ಲಾಸ್ಟ್ ಟೈಮು ನಾನು ಲಾಸ್ಟ್ ವೀಡಿಯೋಲಿ ಏನು ಹೇಳಿದೆ, 60,000 ರ್ಯಾಂಕ್, 80,000 ರ್ಯಾಂಕ್, 1 ಲ್ಯಾಕ್ ರ್ಯಾಂಕ್, 1 ಲ್ಯಾಕ್ ಮೇಲಿರೋ ರ್ಯಾಂಕ್ಸ್ ಎಲ್ಲ ನೀವು ಡೆಫಿನೆಟ್ಲಿ CS ಈಸ್ ಅ ಗುಡ್ ಪಾತ್. ಯು ಶುಡ್ ಲರ್ನ್ CS ಆ್ಯಂಡ್ ಡೆಫಿನೆಟ್ಲಿ ಫ್ಯೂಚರ್ ಇರುತ್ತೆ. ಬಟ್ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಸ್ ಸಿಗುತ್ತೆ, BTech ಕಾಲೇಜಸ್ಸು, ದೇ ಮೈ ನಾಟ್ ಬಿ ಗುಡ್. ಸೊ ದ್ಯಾಟ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ. ಆ ಕಾಲೇಜಲ್ಲಿ ಏನಾಗುತ್ತೆ, ಸಿ ಪ್ಲೇಸ್ಮೆಂಟ್ಸ್ ಅನ್ನೋದು ಯಾವ ಥರ ಆಗುತ್ತೆ ಅಂದರೆ, ಎವ್ರಿ ಕಾಲೇಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಅಂತ ಆಗುತ್ತೆ, ಕರೆಕ್ಟಾ? ಆ ಪ್ಲೇಸ್ಮೆಂಟ್ಸ್ ಎಲ್ಲಿರುತ್ತೆ, ಟೀಮ್ ಇರುತ್ತೆ, ಅವ್ರ ಕಂಪ್ನೀಸ್ನ ಕರ್ಕೊಂಡ್ಬಂದು ಪ್ಲೇಸ್ಮೆಂಟ್ಸ್ ಮಾಡಿಸ್ತಾರೆ. ಈ ಲೈಕ್ ಆವ್ರೇಜ್ ಕಾಲೇಜಸ್ ಅದರ್ ಕಾಲೇಜಸಲ್ಲಿ ಏನಾಗುತ್ತೆ, ಆ ಪ್ಲೇಸ್ಮೆಂಟ್ಸ್ ಸೆಲ್ ಇಟ್ ಸೆಲ್ಫ್ ವಿಲ್ ಬಿ ಮಿಸ್ಸಿಂಗ್, ಆರ್ ಇಟ್ ವಿಲ್ ನಾಟ್ ಬಿ ಲೈಕ್ ರಿಯಲಿ ಸ್ಟ್ರಾಂಗ್ ಟು ಪುಲ್ ಕಂಪ್ನೀಸ್. ಸೊ ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ಆ ಥರ ಕಾಲೇಜಸಲ್ಲಿ ನೀವು ಹೈ ರ್ಯಾಂಕ್ ಇಟ್ಕೊಂಡು ಹೋದರೆ ಏನಾಗುತ್ತೆ, ಅಗೇನ್ ಯು ಹ್ಯಾವ್ ಟು ಸ್ಟ್ರಗಲ್ ಆನ್ ಯುವರ್ ಓನ್. ನಾನು ನಿಮಗೆ ಫ್ಯೂಚರ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಪ್ಲೀಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ದ್ಯಾಟ್. ಕಾಲೇಜ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದು ತುಂಬ 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 ಕಮ್ಮಿ. ಸೊ ಅವಾಗ ನೀವೇನು ಮಾಡಬೇಕಾಗುತ್ತೆ, ನೀವೇ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಹೋಗಬೇಕಾಗುತ್ತೆ, ಇಲ್ಲ ಜಾಬ್ ಹುಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಪ್ಲೀಸ್ ಟಾಕ್ ಟು ಸೀನಿಯರ್ಸ್ ಫ್ರಮ್ ದೋಸ್ ಕಾಲೇಜಸ್, ಏನು ರಿಯಾಲಿಟಿಯಲ್ಲಿದೆ ಅಂತ. ಸೊ ಆ ಥರ ಸ್ಟ್ರಗಲ್ ಇರುತ್ತೆ ಅಲ್ಲಿ. ದ ಅದರ್ ಆಪ್ಷನ್ ದಟ್ ಐ ವಾಸ್ ಟೆಲ್ಲಿಂಗ್ ಯು ವಾಸ್, ಲೆಟ್ಸ್ ಎ ಯಾವುದೋ 100th ಕಾಲೇಜ್ ಅಥವಾ 150th ರ್ಯಾಂಕ್ ಕಾಲೇಜ್ ಹೋಗೋ ಬದಲು ಟಾಪ್ 10 BCA ಕಾಲೇಜಸ್ ಇಫ್ ಯು ಲುಕ್ ಅಟ್ ಇಟ್, ಇಲ್ಲಿ ಇನ್ನೂ ಪ್ಲೇಸ್ಮೆಂಟ್ಸ್ ಇನ್ನೂ ಬೆಟರಾಗಿ ಆಗುತ್ತೆ. ದ್ಯಾಟ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್ ಯು. ಲೈಕ್ ಲೆಟ್ಸ್ ನಿಮ್ಗೆ RV ಯೂನಿವರ್ಸಿಟಿಯಲ್ಲಿದೆ, PS ಯೂನಿವರ್ಸಿಟಿಲಿದೆ, ನೆಕ್ಸ್ಟ್ BMS ಯೂನಿವರ್ಸಿಟಿಲಿದೆ, ಈ ಥರ ದಯಾನಂದ್ ಸಾಗರ್ ಯೂನಿವರ್ಸಿಟಿಲಿದೆ BCA ಪ್ರೋಗ್ರಾಮ್ಸ್. ಸೊ ಇಫ್ ಯು ಆರ್ ಏಬಲ್ ಟು ಗೆಟ್ ಇನ್ ಟು ದಿಸ್ ಟಾಪ್ 5, ಟಾಪ್ 10 ಕಾಲೇಜಸ್ ಫ್ರಮ್ BCA ಡಿಗ್ರಿ, ನಿಮ್ಗೆ ಸಿಮಿಲರ್ ಸರ್ವಿಸ್ ರೋಸ್ ಬೇಸ್ಡ್ ಜಾಬ್ಸ್ ಏನಾಗ್ತಾ ಇತ್ತು ಆ ಥರದ ಆಪರ್ಚುನಿಟೀಸ್ ಇರುತ್ತೆ. ಸೊ ದಟ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ. ಲೈಕ್ ಅದೊಂದೇ ಅಂತ ಇಟ್ಕೋಬೇಡಿ, ಯು ಕ್ಯಾನ್ ಪ್ಯಾರಲಲಿ ಎಕ್ಸ್ಪ್ಲೋರ್ ದಿಸ್ ಪಾತ್ ಆಲ್ಸೋ. ಆ್ಯಂಡ್ ದ ಲೇಟೆಸ್ಟ್ ನ್ಯೂ ಪಾತ್ ದಟ್ ಹ್ಯಾಸ್ ಎಮರ್ಜ್ಡ್ ಅಂದರೆ BS ಡಿಗ್ರೀಸ್. ಸೊ IIT Madras BS ಡಿಗ್ರಿ ಏನು ಫೇಮಸ್ ಆಗಿದೆ ಅಂದರೆ, ಐ ಆಮ್ ಲೈಕ್ ರಿಯಲಿ ರಿಯಲಿ ಪ್ರೌಡ್ IIT Madras ಅಲುಮ್ನೈ ಆಗಿ. ಸೊ ಎವ್ರಿ ಒನ್ ಟುಡೇ ಇಸ್ ಟಾಕಿಂಗ್ ಅಬೌಟ್ IIT Madras ಡಿಗ್ರಿ. ಎಷ್ಟೊಂದು ಸ್ಟೂಡೆಂಟ್ಸು ನಾರ್ಮಲ್ ಡಿಗ್ರಿ ತೊಗೊಂಡು IIT Madras ಡಿಗ್ರಿನೂ ಮಾಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಎಕ್ಸ್ಪೋಜರ್. ಐ ಥಿಂಕ್ ದಿಸ್ ಈಸ್ ಅ ಗ್ರೇಟ್ ಪ್ಲ್ಯಾಟ್ಫಾರ್ಮ್. ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗ್ತಾ ಇಲ್ಲ ಅಂದವ್ರಿಗೆ ದಿಸ್ ಆರ್ ಡೆಫಿನೆಟ್ಲಿ ಗುಡ್ ಆಪ್ಷನ್. ಇಫ್ ಯು ಆರ್ ಲೈಕ್, ಏನು ಪ್ರಾಬ್ಲಮ್ ಇಲ್ಲಿ ಒಂದೇ ಒಂದು ಏನು ಪ್ರಾಬ್ಲಮ್ ಅಂದರೆ, ಇಟ್ ವಿಲ್ ಬಿ ವೆರಿ ವೆರಿ ಕಾಂಪಿಟೇಟಿವ್, ಟಫ್ ಇರುತ್ತೆ ಸಿಲೆಬಸ್ಸು, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು IIT ಡಿಗ್ರಿ. ಸೊ ನೀವು ಫಿನಿಷ್ ಮಾಡಬೇಕು ಅಂದರೆ ಆನ್ಲೈನಲ್ಲಿ ನಿಮ್ಗೆ ಮೋಟಿವೇಶನ್ ಆ್ಯಂಡ್ ಲೈಕ್ ಸೆಲ್ಫ್ ಇರೋದು ತುಂಬ ತುಂಬ ಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ವೇರ್ ದಿಸ್ ಆನ್ಲೈನ್ ಸಿಟ್ಸ್. ದೆನ್ ಯು ಹ್ಯಾವ್ ಲೈಕ್ IIScL BS ರಿಸರ್ಚ್ ಡಿಗ್ರಿ ಇದೆ, CS ರಿಲೇಟೆಡ್, ಅಮೇಝಿಂಗ್. ದೆನ್ ಯು ಹ್ಯಾವ್ ಸ್ಕೇಲರ್ ಸ್ಕೂಲಲ್ಲಿ CS ಆ್ಯಂಡ್ AI ಅಂತಿದೆ, AI ಆ್ಯಂಡ್ ಬಿಸ್ನೆಸ್ ಅಂತ ಇದೆ. ಅಗೇನ್ ವೆರಿ ಗುಡ್ ಅಮೇಝಿಂಗ್ ಆಪ್ಷನ್, ಬಿಕಾಸ್ ಏನಾಗುತ್ತೆ ಇಲ್ಲಿ ದೇ ಹ್ಯಾವ್ ಆಲ್ಸೋ ಇಂಟಿಗ್ರೇಟೆಡ್ ವಿತ್ IIT Madras BS ಡಿಗ್ರಿ. ಸೊ ನಿಮ್ಗೆ ಯಾರ್ಯಾರಿಗೆ ಲೆಚ್ಚೆ ನಾನು ಸೆಲ್ಫ್ ಡ್ರೈವಿಂಗಲ್ಲಿ ನಾನು ಆನ್ಲೈನ್ ನಾನೇ ಮುಗಿಸೋದು ಕಷ್ಟ ಸರ್, ಹೆಲ್ಪ್ ಬೇಕಾಗುತ್ತೆ ಅಂದವ್ರಿಗೆಲ್ಲ ಐ ಥಿಂಕ್ ದಿಸ್ ಇಸ್ ಅನ್ ಎಕ್ಸಲೆಂಟ್ ಲೈಕ್ ಆಫ್ಲೈನ್ ಪ್ಲಸ್ ಆನ್ಲೈನ್ ಬೇಸ್ಡ್ ಕೋರ್ಸ್. ದೆನ್ ಯು ಹ್ಯಾವ್ ಅಗೇನ್ ಲೈಕ್ ಯೂನಿವರ್ಸಿಟೀಸ್ ಕ್ರೈಸ್ ಅಲ್ಲಿ ಇಲ್ಲಿ ನಿಮ್ಗೆ BS ಡಿಗ್ರೀಸ್ BSc ಡಿಗ್ರಿ ಸಿಗುತ್ತೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಒಳ್ಳೆ ಕಾಲೇಜ್ ಒಳ್ಳೆ ಬ್ರ್ಯಾಂಡ್ ಎಂಟರ್ ಆಗೋದು ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ವೆದರ್ ಯು ಡೂ ಇಟ್ ಥ್ರೂ BE BTech ಆರ್ BS ಡಿಗ್ರಿ ಆರ್ BCA ಡಿಗ್ರಿ, ನಿಮ್ಮ ರ್ಯಾಂಕ್ ಪ್ರಕಾರ ಯಾವ್ದು ಬೆಸ್ಟು ಅನ್ನೋದು, ಯಾವ ಕಾಲೇಜ್ ಸಿಗ್ತಾ ಇದೆ ಅನ್ನೋದ್ರ ಮೇಲೆ ಕಂಪೇರ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ದ್ಯಾಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಸೊ ಏನಕ್ಕಿದೆಲ್ಲ ಪ್ರಾಬ್ಲಮ್ ಏನಕ್ಕೆ ಆಗ್ತಾ ಇದೆ ಆ ಸರ್ವಿಸ್ ಜಾಬ್ ರೋಲು ಅಂದರೆ, ಲೈಕ್ ದಿಸ್ ಈಸ್ ವಾಟ್ ದ ರಿಪೋರ್ಟ್ ಸೇಸ್. ಓನ್ಲಿ 10-15% ಆಫ್ ದ ಇಂಜಿನಿಯರ್ಸ್ ಆರ್ ಆ್ಯಕ್ಚುಲಿ ಲೈಕ್ ಎಂಪ್ಲಾಯಬಲ್ ಅಂತ ರಿಪೋರ್ಟ್ ಹೇಳುತ್ತೆ. NASSCOM, ಇಂಡಿಯಾ ಸ್ಕಿಲ್ಸ್ ರಿಪೋರ್ಟು ತುಂಬ ಐ ಥಿಂಕ್ ದಿಸ್ ಇಸ್ ಕಾಮನ್. ಎವ್ರಿ ಕಂಪನಿ ವಿಲ್ ಸೇ ವಿ ವಾಂಟ್ ಟು ಹೈರ್, ಬಟ್ ಸ್ಟೂಡೆಂಟ್ಸ್ಗೆ ಆ ಸ್ಕಿಲ್ ಸೆಟ್ ಇಲ್ಲ,
ಆ್ಯಂಡ್ ವೈ ಡಸ್ ಇಟ್ ಹ್ಯಾಪನ್? ಬಿಕಾಸ್ ನೀವು ಯಾವ ಕಾಲೇಜ್ಗೆ ಹೋಗ್ತೀರಾ ಮ್ಯಾಟರ್ಸ್ ಎ ಲಾಟ್, ಏನು ಕಲಿತೀರಾ, ಸ್ಕಿಲ್ಸು ಎಲ್ಲ. ಸೊ ದಿಸ್ ಈಸ್ ಒನ್ ಆಸ್ಪೆಕ್ಟ್. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ಎ ಐ ಬಂದು ಆಟೋಮೇಟ್ ಮಾಡ್ತಾ ಇದೆ. ಇಫ್ ಯು ಡೋಂಟ್ ಲರ್ನ್ ಎ ಐ ಆ್ಯಂಡ್ ಆ ಸರ್ವಿಸ್ ಜಾಬ್ಸ್ ಎಲ್ಲ ಆಟೋಮೇಟ್ ಆಗ್ತಾ ಇದೆ, ದೆನ್ ದ್ಯಾಟ್ ಈಸ್ ಅನದರ್ ಇಶ್ಯೂ. ಯು ಹ್ಯಾವ್ ಟು ಲೈಕ್ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ಇದು ದೆನ್ ವಾಟ್ ಯು ಹ್ಯಾವ್ ಲೈಕ್ ಅನದರ್ ಇಂಪಾರ್ಟೆಂಟ್ ಶಿಫ್ಟ್ ಏನಾಗ್ತಾ ಇದೆ ಅಂದರೆ, ಈ ಟಾಪ್ ಪ್ರಾಡಕ್ಟ್ ಕಂಪ್ನೀಸು ದೇ ಹ್ಯಾವ್ ಸ್ಟಾಪ್ಡ್ ಕೇರಿಂಗ್ ಅಬೌಟ್ ಡಿಗ್ರೀಸ್. ನನಗಿಲ್ಲ ಬಿ ಟೆಕ್ಕೇ ಬೇಕು, ಇಲ್ಲ ಬಿ ಇ ಡಿಗ್ರಿನೇ ಬೇಕು. ವಾಟ್ ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ಇನ್ ಜಾಬ್ ಪೋಸ್ಟು ನೀವು ಚೆಕ್ ಮಾಡಿ, ಗೂಗಲ್ಗೆ ಹೋಗಿ ಗೂಗಲ್ ಜಾಬ್ಸ್ ಅಥವಾ ಈ ಥರ ಯಾವುದೇ ಆಗಲಿ ಊಬರ್ ಜಾಬ್ಸ್ ಅಥವಾ ಅಮೆಝಾನ್ ಜಾಬ್ಸ್ ಅಂತ ಸರ್ಚ್ ಮಾಡಿ, ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೀವೇ ನೋಡಿ. ದೇ ಹ್ಯಾವ್ ಆಲ್ ಸ್ಟಾರ್ಟೆಡ್ ಸೇಯಿಂಗ್ ಎನಿ ಬ್ಯಾಚುಲರ್ಸ್ ಡಿಗ್ರಿ ಈಸ್ ಫೈನ್, ಬಿ ಎಸ್ ಡಿಗ್ರಿ ಈಸ್ ಆಲ್ಸೋ ಫೈನ್, ಬಟ್ ಏನು ಮ್ಯಾಟ್ರ್ ಆಗುತ್ತೆ ನಿಮಗೆ ಸ್ಕಿಲ್ಸ್ ಇದೆಯಾ, ಹ್ಯಾವ್ ಯು ವರ್ಕ್ಡ್ ಆನ್ ಎನಿಥಿಂಗ್, ಇಂಡಸ್ಟ್ರಿ ಎಕ್ಸ್ಪೋಜರ್ ಇದೆಯಾ, ಸ್ಕಿಲ್ಸ್ ಇದೆಯಾ, ದ್ಯಾಟ್ ಈಸ್ ವಾಟ್ ದೇ ಕೇರ್, ನಾಟ್ ದಿ ಡಿಗ್ರಿ ಎನಿಮೋರ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಈವನ್ ನೀವು ಒಳ್ಳೆ ಬ್ರ್ಯಾಂಡ್ ಕಾಲೇಜ್ಗೆ ಹೋದ್ರೂ ನೀವು ಸ್ಕಿಲ್ಸ್ ಕಲ್ತ್ಕೊತಿಲ್ಲ, ಸುಮ್ಮನೆ ಡಿಗ್ರಿ ಇದೆ ಅಂದರೆ ಅಗೇನ್ ಇಟ್ ಮೇ ನಾಟ್ ವರ್ಕ್ಔಟ್. ಸೊ ಸಿ ಫ್ಯೂಚರ್ ಇಸ್ ಸ್ಲೈಟ್ಲಿ ಅನ್ಪ್ರೆಡಿಕ್ಟೇಬಲ್. ಈ ಟೈಮಲ್ಲಿ ಯಾವ ಥರ ಇದೆ ಅಂದರೆ ಇಟ್ಸ್ ನಾಟ್ ಪ್ರೆಡಿಕ್ಟೇಬಲ್ ಲೈಕ್ ಬಿಫೋರ್. ಎ ಐ ಇರೋದ್ರಿಂದ ಆಟೋಮೇಟ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಯು ಹ್ಯಾವ್ ಟು ಡೂ ಟೂ ಥಿಂಗ್ಸ್. ಒಳ್ಳೆ ಕಾಲೇಜ್ ಅಥವಾ ಒಳ್ಳೆ ಬ್ರ್ಯಾಂಡ್ ಯಾವ ಥರ ಎಂಟ್ರಿ ಆಗ್ಬೋದು ಅಂತ ಫಸ್ಟ್ ಪಾಯಿಂಟ್. ಸ್ಕಿಲ್ಸ್ ಅಪ್ಡೇಟ್ ಯಾವ ಥರ ಮಾಡ್ಕೋಬೇಕು, ಅಪ್ ಸ್ಕಿಲ್ ಯಾವ ಥರ ಮಾಡ್ಕೋಬೇಕು. ದೀಸ್ ಬೋತ್ ಪಾಯಿಂಟ್ಸ್ ಮ್ಯಾಟರ್ಸ್ ಅ ಲಾಟ್ ನಿಮ್ಮ ಫ್ಯೂಚರ್ ಸೇಫ್ಟಿ ಇರಬೇಕು ಅಂದರೆ. ಕರೆಕ್ಟಾ? ಸೊ ಏನಾಗ್ತಾ ಇದೆ ಟ್ರೆಡಿಷ್ನಲ್ ಕಾಲೇಜಸಲ್ಲಿ ಅಂದರೆ ಈ ಔಟ್ಡೇಟೆಡ್ ಕರಿಕ್ಯುಲಮ್ ಮೇಯ್ನು ಲೈಕ್ ಥಿಯರಿ ಓದ್ಕೊಂಡು ನೀವು ಇದ್ದರೆ ಕಂಪ್ನೀಸ್ ಆರ್ ನಾಟ್ ರೆಡಿ ಟು ಲೈಕ್ ಆಫರ್ ಜಾಬ್ಸ್ ಫಾರ್ ಯು. ಅದಕ್ಕೆ ದಟ್ಸ್ ವೈ ಐ ಕೀಪ್ ಟೆಲ್ಲಿಂಗ್ ಆಟೋನೋಮಸ್ ಈಸ್ ಎನಿ ಡೇ ಬೆಟರ್ ದ್ಯಾನ್ ವಿ ಟಿ ಯು. ಲೈಕ್ ಕಾಲೇಜ್ ಚೆನ್ನಾಗಿದ್ರೆ ಬಿಕಾಸ್ ದೇರ್ ಕರಿಕ್ಯುಲಮ್ ಇಸ್ ಕಾನ್ಸ್ಟೆಂಟ್ಲಿ ಗೆಟಿಂಗ್ ಅಪ್ಡೇಟೆಡ್. ಲೆಟ್ಸ್ ವಿ ಟಿ ಯು ಕರಿಕ್ಯುಲಮ್ ಇಲ್ಲಿದೆ ಅಂದರೆ ಆಟೋನಮಸ್ ಕಾಲೇಜ್ ಕ್ಯಾನ್ ಅಪ್ಡೇಟ್ ದೇರ್ ಕರಿಕ್ಯುಲಮ್ ವೆರಿ ವೆರಿ ಫಾಸ್ಟ್ ಆನ್ ದೇರ್ ಓನ್. ಸೊ ಅವ್ರ ಕರಿಕ್ಯುಲಮ್ ಫಾಸ್ಟಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ ಈಗಿನ ಟೆಕ್ನಾಲಜಿ ವೈಸ್. ಇನ್ನೊಂದು ಸ್ಟೆಪ್ ಹೋದರೆ ಈಗ ನ್ಯೂ ಏಜ್ ಡಿಗ್ರೀಸ್ ಇದೆ. ಸೊ ಲೆಟ್ಸ್ ಸ್ಕೇಲಾರ್ ಅಂತ ಹೇಳ್ತಾ ಇದೆ. ಆ ಥರ ಕಾಲೇಜಸ್ ಏನು ಅಂದರೆ ಕಂಪ್ಲೀಟ್ಲಿ ಇಂಡಸ್ಟ್ರಿ ಓರಿಯೆಂಟೆಡ್. ದೇ ವೋಂಟ್ ಟೀಚ್ ಯು ಸಮ್ ಥಿಯರಿ ವಿಚ್ ಇಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಏನು ಬೇಕು ಇಂಡಸ್ಟ್ರಿಗೆ ಆ ಥರ ಟ್ರೈನ್ ಮಾಡಿ. ಸೊ ಟ್ರೈ ಟು ಬಿ ಇನ್ ಕಾಲೇಜಸ್ ಆರ್ ಈ ಸೆಟಪ್ಸ್ ವೇರ್ ಕರಿಕ್ಯುಲಮ್ ಇಸ್ ಲೈಕ್ ಸ್ಲೈಟ್ಲಿ ಅಪ್ಡೇಟೆಡ್ ಫಾಸ್ಟರ್, ಇಂಡಸ್ಟ್ರಿ ಓರಿಯೆಂಟೆಡ್ ಇರಬೇಕು. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ರೆಕಮೆಂಡ್. ಸೊ ನೀವು ಏನು ಚೆಕ್ ಮಾಡ್ತಾ ಇದ್ದೀರಾ, ಐ ಥಿಂಕ್ ಆನ್ ದೋಸ್ ಲೈನ್ಸ್ ಇಫ್ ಯು ಕನ್ಸಿಡರ್ ದೀಸ್ ಥಿಂಗ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಟ್ ಸ್ಟಿಲ್ ಎಷ್ಟೊಂದು ಜನಕ್ಕೆ ಡೌಟು ಕ್ವೆಶನ್ಸು ಇರುತ್ತೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಕೆಲವ್ರು ಅಂದ್ಕೊಂಡಿರ್ತಾರೆ ಬಿ ಟೆಕ್ ಈಸ್ ಬೆಟರ್ ದ್ಯಾನ್ ಬಿ ಇ ಅಂತ. ಆ್ಯಸ್ ಐ ಟೋಲ್ಡ್, ಜಸ್ಟ್ ಯೂನಿವರ್ಸಿಟೀಸ್ ವಿಲ್ ಗಿವ್ ಬಿ ಟೆಕ್ ಡಿಗ್ರಿ, all other colleges will give you BE degree. There is no difference, both are treated equal. Moreover, ನಿಮ್ಮ ಡಿಗ್ರಿ ಇನ್ಮೇಲಿನ ಮ್ಯಾಟ್ರು ಆಗೋದು ಕಮ್ಮಿ ಆಗ್ತಾ ಬರುತ್ತೆ. ಆಲ್ ಇಟ್ ಮ್ಯಾಟರ್ಸ್ ಈಸ್ ಸ್ಕಿಲ್ಸ್. ಕ್ಯಾನ್ ಯು ಡೂ ದಟ್ ಜಾಬ್? ಹ್ಯಾವ್ ಯು ಡನ್ ಇಟ್ ಬಿಫೋರ್? ಇಂಟರ್ನ್ಶಿಪ್ಸ್ ಇರ್ಬೋದು, ಪ್ರಾಜೆಕ್ಟ್ಸ್ ಇರ್ಬೋದು, ಹ್ಯಾಕಥಾನ್ಸ್ ಇರ್ಬೋದು. ಹ್ಯಾವ್ ಯು ಡನ್ ಇಟ್? ದಟ್ ಈಸ್ ವಾಟ್ ಕಂಪ್ನೀಸ್ ವಿಲ್ ಆಸ್ಕ್ ಫಾರ್. ಸೊ ಈ ಥರದ್ದು ನೋಡಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಬಿ ಇ ಬಿ ಟೆಕ್ ಮ್ಯಾಂಡೇಟ್ರಿ ಫಾರ್ ಜಾಬ್ಸ್ ಡಿಗ್ರಿ ಬೇಕು ಅಂತ ಕೇಳೋದು ಆಲ್ರೆಡಿ ಸ್ಟಾಪ್ ಆಗಿದೆ. ಯಾವ ಡಿಗ್ರಿ ಬೇಕಾದ್ರೂ ಇರುತ್ತೆ. ಜಸ್ಟ್ ಓನ್ಲಿ ಒನ್ ಥಿಂಗ್ ಇಸ್ ಗೌರ್ಮೆಂಟ್ ಜಾಬ್ಸಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ ಬಿಕಾಸ್ ಯು ನೋ ಗೌರ್ಮೆಂಟ್ ಜಾಬ್ಸ್ ವಿಲ್ ಟೇಕ್ ಟೈಮ್. ಅವರಷ್ಟೇ ನಮಗೆ ಲೈಕ್ PSU ಜಾಬ್ಸ್ ಅಥವಾ ಗೌರ್ಮೆಂಟ್ ಜಾಬ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ನೋಡ್ತಿದ್ದೀರಾ ಅಂದರೆ ದೆನ್ ದೇ ಮೈಟ್ ಆಸ್ ಓಕೆ ನಿಮ್ಮ ಹತ್ರ ಬಿ ಟೆಕ್ ಡಿಗ್ರಿ ಇದೆಯಾ, BE ಡಿಗ್ರಿ ಇದೆಯಾ ಅಂತ. ನೋ ಅದರ್ ಕಂಪ್ನೀಸ್ ಲೈಕ್ ಪ್ರೈವೇಟ್ ಸೆಕ್ಟರ್ ದೇ ಹ್ಯಾವ್ ಮೂವ್ ಟು ಎನಿ ಗ್ರ್ಯಾಜುಯೇಷನ್ ಆ್ಯಸ್ ಲಾಂಗ್ ಆಸ್ ಯು ಆರ್ ಗುಡ್ ಅಷ್ಟೇ ಚೆಕ್ ಮಾಡೋದು. ಸೊ ದಿಸ್ ಈಸ್ ಒನ್ ಥಿಂಗ್. ದೆನ್ ಇನ್ನೊಂದು ಏನು ಕ್ವೆಶನ್ ಇರುತ್ತೆ ನಿಮಗೆ, MS ಮಾಡೋದಕ್ಕೆ ನಾನು ಅಬ್ರಾಡಲ್ಲಿ MS ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟು, ಅದಕ್ಕೆ ಯಾವ್ದು ಸಪೋರ್ಟಿವ್ ಆಗಿರುತ್ತೆ ಅಂದರೆ, ಸೊ ದಿಸ್ ಈಸ್ ವೇರ್ ಐ ಥಿಂಕ್ BCA, ದ ಓನ್ಲಿ ಡ್ರಾಬ್ಯಾಕ್ ಆಫ್ BCA ಇಸ್ ಬಿಕಾಸ್ ಇಟ್ ಈಸ್ 3 years. ಏನಾಗುತ್ತೆ, ಎಷ್ಟೊಂದು US ಯೂನಿವರ್ಸಿಟೀಸ್, ಮೇನ್ US ಯೂನಿವರ್ಸಿಟೀಸ್ ವಿಲ್ ಆಸ್ಕ್ ಫಾರ್ 4-year ಡಿಗ್ರಿ. ಸೊ BCA ಮಾಡಿದ್ರೆ ಆ್ಯಂಡ್ BSc ಮಾಡಿದ್ರೆ ದಿಸ್ ಮೈಟ್ ಬಿ ಸ್ಲೈಟ್ಲಿ ರಿಸ್ಕಿ. ನೀವು ಮುಂದೆ ನಾನು ಹೈಯರ್ ಸ್ಟಡೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದವರು BCAನ ಅವಾಯ್ಡ್ ಮಾಡ್ಬೋದು. ಬಟ್ BS ಡಿಗ್ರಿ ಈಸ್ ಕಂಪ್ಲೀಟ್ಲಿ ಅಕ್ಸೆಪ್ಟಬಲ್ ಬಿಕಾಸ್ ಇಟ್ ಈಸ್ 4 years ಡಿಗ್ರಿ. ಆ್ಯಂಡ್ ನಿಮ್ಗೆ IIT ಮೆಡ್ರಾಸಿಂದ ಬರ್ತಾ ಇದೆ ಅಂತ ಬ್ರ್ಯಾಂಡ್ ನೇಮ್ ಇದ್ದರೆ ದಟ್ಸ್ ಈವನ್ ಬೆಟರ್ ದ್ಯಾನ್ ಎ ರೆಗ್ಯುಲರ್ ಕಾಲೇಜ್ ಡಿಗ್ರಿ. ಅರ್ಥ ಆಗ್ತಾ ಇದೆಯಾ? ಸೊ ಏನು ಪ್ರಾಬ್ಲಮ್ ಎಷ್ಟೊಂದು ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಏನು ಅಂದರೆ ಜಾಬ್ಸ್ ಆ್ಯಂಡ್ ಹೈಯರ್ ಸ್ಟಡೀಸ್, ದೀಸ್ ಆರ್ ದ 2 things. ಕರೆಕ್ಟಾ? ಜಾಬ್ಸಲ್ಲಿ ನಾವೇನು ನೋಡಿದ್ವಿ, ಓನ್ಲಿ ಗೌರ್ಮೆಂಟ್ ಜಾಬ್ಸ್ ಎಷ್ಟು ಜನಕ್ಕೆ ಸಿಗುತ್ತೆ ನಿಮಗೂ ಗೊತ್ತು. ನಿಮ್ದೆಲ್ಲ 99% ಪ್ಲೇಸ್ಮೆಂಟ್ಸ್ ಆಗೋದು ಪ್ರೈವೇಟ್ ಸೆಕ್ಟ್ರಲ್ಲೇ. ಪ್ರೈವೇಟ್ ಸೆಕ್ಟರ್ ವೋಂಟ್ ಕೇರ್ ನಿಮ್ಮದು BE BTech BCA ಮಾಡಿದ್ದೀರಾ ಅಥವಾ BS ಮಾಡಿದ್ದೀರಾ ಅಂತ.
ಆಲ್ಮೋಸ್ಟ್ ಲೈಕ್ ಆಲ್ ಆರ್ ಈಕ್ವಲ್ ಆಸ್ ಲಾಂಗ್ ಆಸ್ ಯು ಕ್ಯಾನ್ ಕ್ರ್ಯಾಕ್ ದೇರ್ ಇಂಟರ್ವ್ಯೂಸ್. ಹೈಯರ್ ಸ್ಟಡೀಸ್ಗೆ BS degree is like actually better because the IIT Madras brand name, or BE BTech degree in a good college. So BCA is the only problem for higher studies point of view. ಅರ್ಥ ಆಗ್ತಾ ಇದೆ ಅಂದ್ಕೊಂಡು ನೀವು ಡಿಫ್ರೆನ್ಸ್ ಲೆಟ್ಸೆ ನೀವು ಡಿಫ್ರೆನ್ಸ್ ಕೇಳಿದ್ರೆ ಏನು ಸರ್ BCA ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ BE BTech ಮಾಡಿದ್ರೆ ಯು ವಿಲ್ ಲರ್ನ್ ಅಬೌಟ್ ಹೌ ಟು ಬಿಲ್ಡ್ ಥಿಂಗ್ಸ್. BCA ಏನು ನೀವು ಅದನ್ನೆಲ್ಲ ಕಲ್ತ್ಕೊಳಲ್ಲ, ಹೌ ಟು ಅಪ್ಲೈ ದೋಸ್ ಟೆಕ್ನಾಲಜೀಸ್ ಟು ಕ್ರಿಯೇಟ್ ಸಮ್ ಪ್ರಾಡಕ್ಟ್ಸ್ ಅಪ್ಲಿಕೇಶನ್ಸ್ ಈ ಥರ. So that it will be much simpler, but if you can get in some top 5-10 colleges, then really it's better. So ಏನಾಗ್ತಾ ಇದೆ, ಜಸ್ಟ್ ಟು ಕಂಪೇರ್ ಲೈಕ್ ಓಕೆ ಯಾವ ಥರ ನಿಮ್ಗೆ ಇನ್ನೂ ಲೈಕ್ ಕ್ಲಾರಿಟಿ ಬರಬೇಕು ಅಂದರೆ, ಲೆಟ್ಸ್ ಎ BE BTech ಮಾಡಿದ್ರೆ ನಾವು ಆಲ್ರೆಡಿ ಕಾಲೇಜಸ್ನ ನಾವು ಲೈಕ್ ಗ್ರೂಪಿಂಗ್ ಮಾಡಿದ್ದೀವಿ ಕರೆಕ್ಟಾಗಿ KCTcounseling.com ಅಲ್ಲಿ. ಎಕ್ಸಲೆಂಟ್ ಕಾಲೇಜಸ್ಗೆ ಹೋದರೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ಮೇ ಬಿ ಆವ್ರೇಜ್ 12 lakhs 10 to 12 lakhs ಹತ್ತಿರ ಬರ್ಬೋದು. ಅದೇ ನೀವು ವೆರಿ ಗುಡ್ ಕಾಲೇಜ್ಗೆ ಹೋದರೆ ಮೇ ಬಿ 9 lakhs ಹತ್ತಿರ ಬರ್ಬೋದು. ಹಂಗೆ ಹೋಗ್ತಾ ಇದ್ದರೆ ಕೆಳಗಡೆ ದಿಸ್ ಈಸ್ ವೇರ್ ದಿ ಪ್ರಾಬ್ಲಮ್. ನಾನು ಏನು ಹೇಳ್ತಾ ಇದ್ದು, ಆವ್ರೇಜ್ ಕಾಲೇಜ್ ಅಥವಾ ಬಿಲೋ ಆವ್ರೇಜ್ ಕಾಲೇಜ್ಗೆ ಹೋದರೆ 3 lakh 3.5 lakhs. ಅದು ಯಾವ ಥರ ಸಿಗುತ್ತೆ, ನೀವು ಕ್ಯಾಂಪಸ್ಗೆ ಯಾರು ಕಾಲೇಜಸ್ ಕಂಪ್ನೀಸ್ ಬರಲ್ಲ. ಸೊ ಆಫ್ ಕ್ಯಾಂಪಸ್ ಡ್ರೈವ್ಸ್ ಅಂತ ಇರುತ್ತೆ, ಕ್ಯಾಂಪಸ್ ಪೂಲ್ ಅಂತ ಇರುತ್ತೆ. ಸೊ ಈ ಥರ ನೀವೇ ಓನಾಗಿ ಹೊರಗಡೆ ಹೋಗಿ ಜಾಬ್ ಹುಡುಕೋಬೇಕಾಗುತ್ತೆ, ಅದು ಈ ಥರ ಸಿಗುತ್ತೆ. ದ ಡಿಫ್ರೆನ್ಸ್ ಇಸ್ ಈ BCA ಫ್ರಮ್ ಎಕ್ಸಲೆಂಟ್ ಕಾಲೇಜಸ್ ನೀವು ಮಾಡಿದ್ರೆ ದೆರ್ ಈಸ್ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಬೆಟರ್ ಪ್ಯಾಕೇಜ್. ಸೊ ಬಟ್ ಎಲ್ಲ ಕಾಲೇಜು ಅಲ್ಲ, ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಏನು ಹೇಳ್ತಾ ಇರೋದು, ಒಳ್ಳೆ ಕಾಲೇಜ್ ಟಾಪ್ 5 ಕಾಲೇಜಸಲ್ಲಿ ನಿಮಗೆ BCA ಮಾಡಿದ್ರು ದೆರ್ ಈಸ್ ಅ ಗುಡ್ ಪಾಸಿಬಿಲಿಟಿ ಆಫ್ ಗುಡ್ ಪ್ಲೇಸ್ಮೆಂಟ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅಗೇನ್ ಆವರೇಜ್ ಮಾಡಿದ್ರೆ ಅಲ್ಲಿ ಇನ್ನೂ ಇದಕ್ಕಿಂತ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಬಟ್ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಔಟ್ ಆ್ಯಂಡ್ ಲೈಕ್ ಇದೆಲ್ಲ ನಂಗೆ ಬೇಡ ಸರ್, ಇನ್ನೂ ಡಿಫ್ರೆಂಟಾಗಿ ಬೇಕು ಅಂದರೆ ಯು ಶುಡ್ ಸ್ಟಾರ್ಟ್ ಲುಕಿಂಗ್ ಫಾರ್ ಅದರ್ ಥಿಂಗ್ಸ್. ಲೆಟ್ಸೆ IIT Madras BTech BS ಡಿಗ್ರಿನೂ ಮಾಡಿ ಅಲ್ಲಿಂದ ಚೆನ್ನಾಗಿ ಕಲ್ತ್ಕೊಂಡು ಸ್ಕಿಲ್ಸ್ ಕಲ್ತ್ಕೊಂಡು ಮುಂದೆ ಬರ್ಬೋದು. ಯು ಕ್ಯಾನ್ ಏಮ್ ಫಾರ್ ಗುಡ್ ಪ್ಯಾಕೇಜಸ್ ಲೈಕ್ ದಿಸ್ ಜಸ್ಟ್ ಬೈ ಆನ್ಲೈನ್ ಡಿಗ್ರಿ ಕಲ್ತ್ಕೊಂಡು ಜಾಬ್ಸ್ಗೆ ಅಪ್ಲೈ ಮಾಡೋದ್ರಿಂದ. ಅದರ್ ಆಪ್ಷನ್ಸ್ ಆರ್ ಲೈಕ್ ಸಮಥಿಂಗ್ ಲೈಕ್ ಸ್ಕೇಲರ್. ಲೈಕ್ ಅಲ್ಲಿ ಆಲ್ರೆಡಿ ಲೈಕ್ ಯಾವ ಥರ ಇಂಡಸ್ಟ್ರಿ ಓರಿಯೆಂಟೆಡ್ ಇದೆ ಅಂದರೆ, ನಿಮ್ಮ ಇಂಡಸ್ಟ್ರಿ ಕಂಪ್ನೀಸ್ ಪ್ರಾಡಕ್ಟ್ ಕಂಪ್ನೀಸ್ಗೆ ಏನು ಬೇಕು ಏನು ಕೇಳ್ತಾರೆ ಎಕ್ಸಾಕ್ಟ್ಲಿ ಆ ಥರ ನಿಮ್ಮನ್ನು ರೆಡಿ ಮಾಡಿ ಕಳಿಸ್ತಾರೆ. ಸೊ ಅಗೇನ್ ಇಟ್ ಕಮ್ಸ್ ವಿತ್ IIT Madras BS degree and industry first orientation. ಸೊ ಲೈಕ್ ಲಾಸ್ಟ್ ವಿಡಿಯೋಲಿ 2 things ಹೇಳಿದ್ದೆ ನಾನು. ರ್ಯಾಂಕ್ ತುಂಬ ಚೆನ್ನಾಗಿ ಬರೆದಿಲ್ದಿರೋರು BCAನೋ ಚೆಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ, ಬಿಕಾಸ್ ದೇರ್ ಮೈಟ್ ಬಿ ಅ ಬೆಟರ್ ಫ್ಯೂಚರ್ ಇನ್ ಅ ಡಿಫ್ರೆಂಟ್ ಪಾತ್. ದಟ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಹೇಳಿದೆ, ಇನ್ ಕೇಸ್ ಇಫ್ ಯು ಕ್ಯಾನ್ ಅಫೋರ್ಡ್ ಇಟ್ ಮ್ಯಾನೇಜ್ಮೆಂಟ್ ಸೀಟ್ಸು ನೋಡಿ ಅಂತ. ಸೊ ಲಾಟ್ ಆಫ್ ಯು ಹ್ಯಾವ್ ಆಸ್ಕ್ಡ್ ಮ್ಯಾನೇಜ್ಮೆಂಟ್ ಸೀಟ್ ಯಾವ ಥರ ವರ್ಕ್ ಆಗುತ್ತೆ. ಐ ವಿಲ್ ಡೂ ಅ ಸಪ್ರೇಟ್ ವಿಡಿಯೋ. ನಿಮ್ಗದು ಕ್ಲಾರಿಟಿ ಇಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಡೂ. ನೆಕ್ಸ್ಟ್ ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಮ್ಯಾನೇಜ್ಮೆಂಟ್ ಸೀಟ್ಸ್ ಯಾವ ಥರ ವರ್ಕ್ ಆಗುತ್ತೆ. ಬಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಮ್ಯಾನೇಜ್ಮೆಂಟ್ ಸೀಟ್ ಈಸಿಲಿ ವಿಲ್ ಬಿ 25 lakhs 30 lakhs ಇನ್ ಅ ಗುಡ್ ಕಾಲೇಜ್, ಗುಡ್ ಅಥವಾ ವೆರಿ ಗುಡ್ ಕಾಲೇಜ್. ಎಕ್ಸಲೆಂಟ್ ಕಾಲೇಜಸಲ್ಲಿ ನಿಮ್ಗೆ ಮ್ಯಾನೇಜ್ಮೆಂಟ್ ಸೀಟ್ ಮರ್ತೋಗಿ, ಆಲ್ರೆಡಿ ಇಟ್ಸ್ ಆಲ್ ಕ್ಲೋಸ್, ನಿಮ್ಗೆ ಎಲ್ಲೋದ್ರೂ ಏನೂ ಸಿಗಲ್ಲ. ಈ ವೆರಿ ಗುಡ್ ಕಾಲೇಜ್ ಆ್ಯಂಡ್ ಗುಡ್ ಕಾಲೇಜಸಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ 25 lakhs 30 lakhsವರೆಗೂ ಆಗುತ್ತೆ ಮ್ಯಾನೇಜ್ಮೆಂಟ್ ಫೀಸ್. ಇಷ್ಟೊಂದು ಕೊಟ್ಬಿಟ್ಟು ಮ್ಯಾನೇಜ್ಮೆಂಟ್ ಫೀಸು ನೀವು ತಿರ್ಗಾ ಅದೇ ಕರಿಕ್ಯುಲಮ್ ಓಲ್ಡ್ ಬೇಸಲ್ಲಿ ಸ್ಟಡಿ ಮಾಡೋ ಬದಲು ವಾಟ್ ಐ ವುಡ್ ರೆಕಮೆಂಡ್ ಇಸ್ ಲೈಕ್ ಲುಕ್ ಅಟ್ ನ್ಯೂ ಏಜ್ ಡಿಗ್ರೀಸ್. ಸೇಮ್ ಫೀಸ್ಗೆ ಯು ವಿಲ್ ಬಿ ಲೈಕ್ ಏಬಲ್ ಟು ಅರ್ನ್ ಮಚ್ ಬೆಟರ್ 9-10 lakhs ಪ್ಯಾಕೇಜಲ್ಲಿ 15-20 lakhs ಪ್ಯಾಕೇಜಲ್ಲಿ, ಬಿಕಾಸ್ ಇಟ್ಸ್ ಕರಿಕ್ಯುಲಮ್ ಈಸ್ ಲೈಕ್ ದ್ಯಾಟ್, ಇಟ್ಸ್ ಇಂಡಸ್ಟ್ರಿ ಓರಿಯೆಂಟೆಡ್. ಸೊ ಅದನ್ನು ಹೇಳೋಕ್ಕೆ ನಾನು ಸ್ಟಿಲ್ ಮ್ಯಾನೇಜ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ಹೇಳ್ತೀನಿ, ಸೊ ದಟ್ ನಿಮ್ಗೆ ಐಡಿಯಾ ಬರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಲೈಕ್ ನಿಮ್ಮ ಹತ್ರ ಕೇಪಬಿಲಿಟಿ ಇದೆ, ಅಫೋರ್ಡಬಿಲಿಟಿ ಇದೆ ಅಂದರೆ ಲುಕ್ ಅಟ್ ಅದರ್ ಆಪ್ಷನ್ಸ್ ಆಲ್ಸೋ. ಹೌ ಕ್ಯಾನ್ ಯು ಸ್ಟ್ಯಾಂಡ್ ಔಟ್? ನೀವು ಈ ಆಫ್ ಕಾಲೇಜ್ ಪ್ಲೇಸ್ಮೆಂಟ್ಸ್ಗೆ ಹೋದರೆ ನೀವು ಒಬ್ಬರೇ ಇರಲ್ಲ, ಇದೇ ಥರ ಸಾವಿರಾರು ಜನ ಲಕ್ಷಾಂತರ ಜನ ಇರ್ತಾರೆ. ಸೊ ಹೌ ಕ್ಯಾನ್ ಯು ಸ್ಟ್ಯಾಂಡ್ ಔಟ್ ಈಸ್ ವಾಟ್ ಯು ಹ್ಯಾವ್ ಟು ಫಿಗರ್ ಔಟ್ ಬೇರೆಯವ್ರಿಗಿಂತ. ಸೊ ಫೈನಲಿ ವಾಟ್ ಮ್ಯಾಟರ್ಸ್ ಏನು ಅಂದರೆ ಇಟ್ ಜಸ್ಟ್ ಬಾಯ್ಸ್ ಡೌನ್ ಟು ಸ್ಕಿಲ್ಸ್ ಇನ್ ದಿ ಫ್ಯೂಚರ್. ಡಿಗ್ರಿಯಿಂದ ಏನು ಮುಂದೆ ಆಗಲ್ಲ, ನಾನು ಇಂಜಿನಿಯರಿಂಗ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಸಿ ಬಿಕಾಸ್ ಪೇರೆಂಟ್ಸು ಈ ಥರ ಅಂದ್ಕೊಂಡಿರ್ತಾರೆ, ಬಿಕಾಸ್ ಅವ್ರ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕಾಗಿರಲ್ಲ. ಸೊ ನನ್ನ ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಿಸ್ಬಿಟ್ರೆ ಫ್ಯೂಚರ್ ಸೆಟ್ ಅಂತ ಅಂದ್ಕೊಂಡಿದ್ದು ಲಾಸ್ಟ್ 10 years ಲಾಸ್ಟ್ 20 years ಡೆಫಿನೆಟ್ಲಿ ವರ್ಕ್ ಆಯಿತು. ಇಂಜಿನಿಯರಿಂಗ್ ಮಾಡಿ IT ಜಾಬ್ ಸಿಗ್ತಾಯಿತ್ತು, ಒಳ್ಳೆ ಅವ್ರಿಗೆ ರೆಸ್ಪೆಕ್ಟ್ ಇರ್ತಾಯಿತ್ತು IT ಜಾಬಲ್ಲೇ ವರ್ಕ್ ಮಾಡ್ತಾನೆ ಅಂದರೆ. ಗೋಯಿಂಗ್ ಫಾರ್ವರ್ಡ್ ಅದು ಚೇಂಜ್ ಆಗ್ತಾ ಇದೆ. ಆ IT ಜಾಬ್ಸ್ ಏನಿದೆ ಆಟೋಮೇಟ್ ಆಗ್ಬೋದು.
ಸೊ ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ಸೆಲ್ಫ್ ವಿತ್ ಸ್ಕಿಲ್ಸ್. ಬರೀ ಡಿಗ್ರಿ ಸಾಲಲ್ಲ, ಸ್ಕಿಲ್ಸ್ ಏನು, AI ಸ್ಕಿಲ್ಸ್, AI ಯೂಸ್ ಮಾಡ್ಕೊಂಡು ಯಾವ ಥರ ಮಾಡಬೇಕು, ಅಥವಾ ಇನ್ನೂ ಇಂಟರ್ನ್ಶಿಪ್ಸ್ ಮಾಡಬೇಕು. ಇಂಟರ್ನ್ಶಿಪ್ಸ್ ಪ್ಲೇಸ್ ಅ ಬಿಗ್ ರೋಲ್. ನೀವು ಇಂಟರ್ನ್ಶಿಪ್ಸ್ ಮಾಡಿದ್ದೀರಾ ಅಂದರೆ ನಿಮ್ಮ ನೆಕ್ಸ್ಟ್ ಕಾಲೇಜ್ ಪ್ಲೇಸ್ಮೆಂಟ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಡನ್ ಅ ರಿಯಲ್ ಪ್ರಾಜೆಕ್ಟ್, ನಾಟ್ ಅ ಡಮಿ ಪ್ರಾಜೆಕ್ಟ್. ಕಾಲೇಜಲ್ಲಿ ಕೂತ್ಕೊಂಡು ನಾನು ಮಾಡಿದ್ದೀನಿ ಪ್ರಾಜೆಕ್ಟ್ಸು ಅನ್ನೋದಕ್ಕೂ ಒಂದು ಕಂಪ್ನಿಯಲ್ಲಿ ಹೋಗಿ ನಾನು ಅಲ್ಲಿ ಅವ್ರಿಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ ಅನ್ನೋದು ಬಿಗ್ ಡಿಫ್ರೆನ್ಸ್. ಸೊ ಇಂಟರ್ನ್ಶಿಪ್ಸ್ ಪ್ಲೇಸ್ ಅ ಬಿಗ್ ರೋಲ್. ಸೊ ಈ ಕಾಲೇಜಸ್ ಎಲ್ಲ ಹೋದರೆ ಇಂಟರ್ನ್ಶಿಪ್ಸ್ ಆಗೋದೇ, ಅಲ್ಲಿ ಪ್ಲೇಸ್ಮೆಂಟ್ಸ್ ಆಗೋದೇ ಕಷ್ಟ. ಇನ್ನು ಇಂಟರ್ನ್ಶಿಪ್ಸ್ ಎಲ್ಲಿಂದ ಬಂತು? ಸೊ ಲುಕ್ ಫಾರ್ ಆಪ್ಷನ್ಸ್ ವೇರ್ ಯು ಕ್ಯಾನ್ ಆ್ಯಕ್ಚುಲಿ ಗೆಟ್ ಗುಡ್ ಇಂಟರ್ನ್ಶಿಪ್ಸ್. ಅಗೇನ್ ಎಷ್ಟೊಂದು ನ್ಯೂ ಏಜ್ ಡಿಗ್ರೀಸ್ ಆ್ಯಕ್ಚುಲಿ ಆರ್ ಸೇಯಿಂಗ್ ಫಸ್ಟ್ ಇಯರಲ್ಲೇ ಅವ್ರಿಗೆ ಇಂಟರ್ನ್ಶಿಪ್ ಸಿಗ್ತಾ ಇದೆ. ಸೊ ಯು ಹ್ಯಾವ್ ಟು ಥಿಂಕ್ ಆನ್ ದೋಸ್ ಲೈನ್ಸ್. ಹೌ ಕ್ಯಾನ್ ಯು ಸ್ಟ್ಯಾಂಡ್ ಔಟ್? ಹೌ ಕ್ಯಾನ್ ಯು ಗೆಟ್ ದಿ ಬೆಸ್ಟ್ ಎಕ್ಸ್ಪೋಜರ್, ಇಂಡಸ್ಟ್ರಿ ಎಕ್ಸ್ಪೋಜರ್, ಬಿಲ್ಡಿಂಗ್ ಓವರ್ ಥಿಯರಿ ಆ್ಯಂಡ್ ಲೈಕ್ ಮೇನ್ ನೆಟ್ವರ್ಕ್ ಅಥವಾ ಕಮ್ಯುನಿಟಿ ಅಥವಾ ಬ್ರ್ಯಾಂಡ್. ಸೊ ವಾಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಅಂದರೆ, CS ಡೆಫಿನೆಟ್ಲಿ ಹ್ಯಾಸ್ ವ್ಯಾಲ್ಯೂ ಇನ್ ದಿ ಫ್ಯೂಚರ್. ಬಟ್ ಯಾವುದೋ ಒಂದು ಕಾಲೇಜ್ಗೆ ಹೋಗಿ ನಾನು ಸುಮ್ಮನೆ ಓದ್ಕೊಂಬರ್ತೀನಿ, ಡಿಗ್ರಿ ಇಟ್ಕೊಂಡು ಬಂದಿದ ತಕ್ಷಣ ಎಲ್ಲ ನನಗೆ ಸರಿ ಹೋಗುತ್ತೆ, ಲೈಫ್ ಸೆಟ್ ಆಗುತ್ತೆ ಅನ್ನೋದು ಈಸ್ ನಾಟ್ ಲೈಕ್ ರಿಯಾಲಿಟಿ ಗೋಯಿಂಗ್ ಫಾರ್ವರ್ಡ್. ಸೊ ಆ ಹಾರ್ಶ್ ರಿಯಾಲಿಟಿನ ನಾನು ಹೇಳ್ತಾ ಇದ್ದೀನಿ, ಡಿಮೋಟಿವೇಟ್ ಆಗಬೇಕು ಅಂತ ಅಲ್ಲ. ಬಟ್ ನೌ ಇಟ್ ಸೆಲ್ಫ್ ಯು ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್ ಬೇರೆ ಆಪ್ಷನ್ಸ್ ಏನಿದೆ. BS ಡಿಗ್ರಿ ಮಾಡಲಾ ನಾನು IIT ಮೆಡ್ರಾಸಿಂದ, ಅಥವಾ BCA ಚೆನ್ನಾಗಿರೋ ಕಾಲೇಜಲ್ಲಿ ಹೋಗಿ BCA ಮಾಡಲಾ, ಅಥವಾ ಲೆಟ್ಸ್ ನ್ಯೂ ಏಜ್ ಡಿಗ್ರಿ ಸ್ಕೇಲರ್ ಈ ಥರದಲ್ಲಿ ಹೋಗಿ ಡಿಫ್ರೆಂಟಾಗಿ ನಾನು ಇಂಡಸ್ಟ್ರಿ ಎಕ್ಸ್ಪೋಜರ್, ಇಂಡಸ್ಟ್ರಿ ರಿಲೇಟೆಡ್ ಕೋರ್ಸ್ ಮಾಡಲಾ. ದೀಸ್ ಆರ್ ದ ಥಿಂಗ್ಸ್ ಯು ಶುಡ್ ಥಿಂಕ್ ಆಫ್. ಲೆಟ್ಸ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ನೋಡ್ತಿರೋರ್ಗೆ ಐ ವಿಲ್ ಡೆಫಿನೆಟ್ಲಿ ಡೂ ಅ ಸಪ್ರೇಟ್ ವಿಡಿಯೋ ಆನ್ ದಟ್. ಈ ಥರನೂ ಯೋಚನೆ ಮಾಡಿ ಅಂತ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಏನೇನೆಲ್ಲ ಪಾಸಿಬಲ್ ಆಪ್ಷನ್ಸ್ ಇದೆ ಅಂತ. ಸೊ BTech ವರ್ಸಸ್ BCA ವರ್ಸಸ್ BS ಡಿಗ್ರಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನೇನು ಬೇಕು ನೆಕ್ಸ್ಟು ಕಮೆಂಟ್ ಮಾಡ್ತಾಯಿರಿ. ನೆಕ್ಸ್ಟ್ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕವರ್ ದ್ಯಾಟ್ ಆ್ಯಂಡ್ ಗಿವ್ ಯು ಕ್ಲಾರಿಟಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.